ಓಂ ಶಾಂತಿ. ಮುರಳಿಯ ದಿನಾಂಕ 13/2/2025। मीठे बच्चे, बाप जो है जैसा है उसे यथार्थ रीति जानकर याद करना, यही मुख्य बात है। मनुष्यों को यह बात बहुत युक्ति से समझानी है। ಮಧುರ ಮಕ್ಕಳೇ, ತಂದೆ ಹೇಗಿದ್ದಾರೆ, ಏನಿದ್ದಾರೆ ಅನ್ನೋದನ್ನು ಯಥಾರ್ಥವಾಗಿ ತಿಳಿದು ನೆನಪು ಮಾಡಬೇಕು. ಇದೇ ಮುಖ್ಯ ವಿಷಯ ಆಗಿದೆ. ಮನುಷ್ಯರಿಗೆ ಈ ಮಾತನ್ನು ಬಹಳ ಯುಕ್ತಿಯಿಂದ ತಿಳಿಸಿಕೊಡಬೇಕು. प्रश्न: सारे यूनिवर्स के लिए कौन सी पढ़ाई है जो यहाँ ही तुम पढ़ते हो? ಇಡೀ ವಿಶ್ವಕ್ಕಾಗಿ ಯಾವ ಶಿಕ್ಷಣ ಈ ವಿದ್ಯಾಲಯದಲ್ಲಿ ನೀವು ಓದ್ತಾ ಇದ್ದೀರಿ? सारे यूनिवर्स के लिए यही पढ़ाई है कि तुम सब आत्मा हो। आत्मा समझकर बाप को याद करो तो पावन बन जाएंगे। ಇಡೀ ವಿಶ್ವಕ್ಕಾಗಿ ಒಂದೇ ಶಿಕ್ಷಣ ಇದೆ, ನೀವೆಲ್ಲರೂ ಆತ್ಮ ಆಗಿದ್ದೀರಿ ಅಂತ ಹೇಳುವಂಥದ್ದು. ನೀವು ಮಕ್ಕಳು ಸಹ ಆತ್ಮ ಆಗಿ ತಂದೆಯನ್ನು ನೆನಪು ಮಾಡಿರಿ, ಆಗ पावन आगुविरी। सारे यूनिवर्स का जो बाप है वह एक ही बार आते हैं सबको पावन बनाने। ಇಡೀ ವಿಶ್ವಕ್ಕೆ ತಂದೆ ಆದಂಥವನು ಸೃಷ್ಟಿ ನಾಟಕದಲ್ಲಿ ಒಂದು ಸಲ ಮಾತ್ರ ಸೃಷ್ಟಿಗೆ ಬರ್ತಾನೆ, ಪಾವನ ಮಾಡಲಿಕ್ಕಾಗಿ। वही रचता और रचना की नॉलेज देते हैं। ಅವನೇ ರಚಯಿತ ಮತ್ತು ರಚನೆಯ ಜ್ಞಾನ ಕೊಡ್ತಾನೆ। इसलिए वास्तव में यह एक ही ಯೂನಿವರ್ಸಿಟಿ है। ಆದ್ದರಿಂದ ನಿಜವಾದ ಆಧ್ಯಾತ್ಮಿಕ ಜ್ಞಾನ ಕೊಡುವಂತಹ ವಿಶ್ವವಿದ್ಯಾಲಯ ಇದು ಒಂದೇ ಆಗಿದೆ। यह बात बच्चों को स्पष्ट कर समझानी है। ಈ ಮಾತನ್ನು ಮಕ್ಕಳು ಸ್ಪಷ್ಟ ಮಾಡಿ ಜನರಿಗೆ ತಿಳಿಸಬೇಕು। ಓಂ ಶಾಂತಿ। भगवान वाच: अब यह तो रूहानी बच्चे समझते हैं कि भगवान कौन है। भारत में कोई भी यथार्थ रीति जानते नहीं। कहते भी है मैं जो हूँ जैसा हूँ, मुझे यथार्थ रीति कोई नहीं जानते। ಈಗ ಆತ್ಮಿಕ ತಂದೆ ಆತ್ಮಿಕ ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ, ಆತ್ಮಿಕ ಮಕ್ಕಳಿಗೆ ಮಾತ್ರ ಗೊತ್ತಾಗಿದೆ ಭಗವಂತ ಅಥವಾ ಪರಮಾತ್ಮ ಯಾರು ಅಂತ. ಭಾರತದಲ್ಲಿ ಒಬ್ಬರಿಗೂ ಗೊತ್ತಿಲ್ಲ। कहते भी है मैं जो हूँ जैसा हूँ, मुझे यथार्थ रीति कोई नहीं जानते। ಆ ಪರಮಾತ್ಮ ತಂದೆ ಬಂದು ಹೇಳ್ತಾರೆ, ನಾನು ಹೇಗಿದ್ದೀನಿ, ಏನಿದ್ದೀನಿ ಅನ್ನುವಂಥದ್ದು ಯಾರಿಗೂ ಗೊತ್ತಿಲ್ಲ. ಯಾರೊಬ್ಬರೂ ನನ್ನ ಬಗ್ಗೆ ಯಥಾರ್ಥ ರೀತಿಯಿಂದ ತಿಳ್ಕೊಂಡಿಲ್ಲ। तुम्हारे में भी नंबरवार है, नंबरवार पुरुषार्थ अनुसार जानते हैं। ನಿಮ್ಮಲ್ಲಿಯೂ ಕೂಡ ನಂಬರ್ವಾರ್ ಪುರುಷಾರ್ಥದ ಅನುಸಾರವಾಗಿ ತಂದೆಯನ್ನು ತಿಳ್ಕೊಂಡಿದ್ದಾರೆ। ಭಲ್ ಯಹಾ ರಹತೆ ಹೈ ಪರಂತು ಯಥಾರ್ಥ ರೀತಿ ಸೆ ನಹಿ ಜಾನ್ತೆ। ಭಲೆ ಅನೇಕ ಮಕ್ಕಳು ಮಧುಬನದಲ್ಲಿ ಇರ್ತಾರೆ, ಆದರೂ ಸಹ ತಂದೆಯನ್ನು ಯಥಾರ್ಥವಾಗಿ ತಿಳ್ಕೊಂಡಿಲ್ಲ। यथार्थ रीति जानकर
और बाप को याद करना यह बड़ी मुश्किलात है. ಯಥಾರ್ಥವಾಗಿ ತಂದೆಯನ್ನು ತಿಳ್ಕೊಂಡು ಅವನನ್ನು ನೆನಪು ಮಾಡುವುದು ಸ್ವಲ್ಪ ಕಷ್ಟದ ವಿಚಾರ ಆಗಿದೆ. भल बच्चे कहते बहुत सहज है, परंतु मैं जो हूँ मुझे निरंतर बाप को याद करना है. ಮಕ್ಕಳು ಹೇಳ್ತೀರಿ ಬಹಳ ಸಹಜ ಇದೆ ಅಂತ. ಆದರೆ ನನ್ನನ್ನು ಅರ್ಥ ಮಾಡಿಕೊಂಡು ನಿರಂತರವಾಗಿ ನೆನಪು ಮಾಡುವುದು ಸ್ವಲ್ಪ ಕಷ್ಟ ಆಗಿದೆ ಅಂತ ಬಾಬೋರು ತಿಳಿಸ್ತಾ ಇದ್ದಾರೆ. बुद्धि में यह युक्ति रहनी चाहिए. मैं आत्मा बहुत छोटा हूँ. हमारा बाबा भी बिंदी छोटा है. ಸದಾ ಬುದ್ಧಿಯಲ್ಲಿ ಈ ವಿಚಾರ ಇರಬೇಕು. ನಾನು ಆತ್ಮ ಬಹಳ ಚಿಕ್ಕದಾಗಿದೆ. ನನ್ನ ತಂದೆಯೂ ಸಹ ಅಷ್ಟೇ ಚಿಕ್ಕದಾದಂತಹ ಬಿಂದು ಆಗಿದ್ದಾರೆ. आधा कल्प तो भगवान का कोई नाम भी नहीं लेते. ಸತ್ಯ ತ್ರೇತಾಯುಗ ಅರ್ಧ ಕಲ್ಪದವರೆಗೆ ಒಬ್ಬರು ಭಗವಂತನ ಹೆಸರೇ ಹೇಳೋದಿಲ್ಲ. दुख में याद करते हैं हे भगवान. अब भगवान कौन है यह तो कोई मनुष्य समझते नहीं. ದುಃಖದಲ್ಲಿ ಬಂದಾಗ ನೆನಪು ಮಾಡ್ತಾರೆ ಹೇ ಪರಮಾತ್ಮ. ಆದರೆ ಪರಮಾತ್ಮ ಯಾರು ಅನ್ನೋದು ಯಾವ ಮನುಷ್ಯರಿಗೂ ಗೊತ್ತಿಲ್ಲ. अब मनुष्यों को कैसे समझाए. इस पर विचार सागर मंथन चलना चाहिए. ಈ ಮನುಷ್ಯರಿಗೆ ಯಾವ ಥರ ನಾವು ಹೇಳಬೇಕು, ಇದರ ಬಗ್ಗೆ ವಿಚಾರ ಸಾಗರ ಮಂಥನ ಮಾಡಬೇಕು. नाम भी लिखा हुआ है प्रजापिता ब्रह्मा कुमारी ಈಶ್ವರೀಯ ವಿಶ್ವವಿದ್ಯಾಲಯ. ಹೆಸರು ಕೂಡ ಬರೆಯಲಾಗಿದೆ ಪ್ರಜಾಪಿತಾ ಬ್ರಹ್ಮಾ ಕುಮಾರಿ ईश्वरीय विश्वविद्यालय. इससे भी समझते नहीं कि यह रूहानी बेहद के बाप का ईश्वरीय विश्वविद्यालय. ಈ ಹೆಸರು ನೋಡಿದ್ರೂ ಜನರಿಗೆ ಅರ್ಥನೇ ಆಗೋದಿಲ್ಲ ಇದು ಬೇಹದ್ದಿನ ತಂದೆಯ ಈಶ್ವರೀಯ ವಿಶ್ವವಿದ್ಯಾಲಯ ಆಗಿದೆ ಅಂತ. अब क्या नाम रखे जो मनुष्य झट समझ जाए. ಹಾಗಾದರೆ ಇನ್ನು ಯಾವ ಥರ ಬರೆದರೆ, ಯಾವ ಥರ ಹೆಸರನ್ನು ಕೊಟ್ಟರೆ ಮನುಷ್ಯರಿಗೆ ಅರ್ಥ ಆಗ್ಬೋದು. कैसे मनुष्यों को समझाए कि यह यूनिवर्सिटी है. यूनिवर्स से ಯೂನಿವರ್ಸಿಟಿ ಅಕ್ಷರ ನಿಕಲ್ತಾ है. ಜನರಿಗೆ ಇದು ವಿಶ್ವದ ವಿದ್ಯಾಲಯ ಅನ್ನೋದು ಅರ್ಥ ಆಗಬೇಕು. ಆದ್ದರಿಂದ ಯೂನಿವರ್ಸಿಟಿ ಅಂದರೆ ಯೂನಿವರ್ಸ್, ವಿಶ್ವ ಎಂಬ ಶಬ್ದದಿಂದ ಇದು ಬರ್ತದೆ. ಯೂನಿವರ್ಸ್ ಅರ್ಥಾತ್ ಸಾರಾ ವರ್ಲ್ಡ್. उसका नाम रखा है यूनिवर्सिटी जिसमें सब मनुष्य पढ़ सकते. ಯೂನಿವರ್ಸ್ ಅಂದರೆ ಇಡೀ ವಿಶ್ವ, ಯೂನಿವರ್ಸಿಟಿ ಅಂದರೆ ಅಲ್ಲಿ ವಿಶ್ವದ ಎಲ್ಲ ಮನುಷ್ಯರು ಸೇರಿಕೊಂಡು ವಿದ್ಯಾಭ್ಯಾಸ ಮಾಡಬಹುದು, ಓದಬಹುದು. यूनिवर्स के पढ़ने के लिए यूनिवर्सिटी. अब वास्तव में यूनिवर्स के लिए तो एक ही बाप आते हैं. उनकी यह एक ही ಯೂನಿವರ್ಸಿಟಿ है. ವಿಶ್ವದ ಬಗ್ಗೆ ತಿಳ್ಕೊಳ್ಳುವಂತಹ ಯೂನಿವರ್ಸಿಟಿ ಒಂದೇ ಆಗಿದೆ. ಅದನ್ನು ಪರಮಾತ್ಮ ಬಂದು ಸ್ಥಾಪನೆ ಮಾಡ್ತಾನೆ. एम ऑब्जेक्ट भी एक है. बाप आकर सारे यूनिवर्स को पावन बनाते, योग सिखाते. ತಂದೆಯೇ ಬಂದು ಇಡೀ ಜಗತ್ತಿಗೆ ಯೋಗದ ಶಿಕ್ಷಣ ಕೊಡ್ತಾರೆ, ಪಾವನ ಮಾಡ್ತಾರೆ. यह सब धर्म वालों के लिए है. कहते हैं अपने को आत्मा समझो. सारे यूनिवर्स का बाप है, इनकॉर्पोरियल गॉड फादर.
तो क्यों न इसका नाम स्पिरिचुअल यूनिवर्सिटी ऑफ स्पिरिचुअल इनकॉर्पोरियल गॉड फादर रखे. ಇಡೀ ವಿಶ್ವಕ್ಕೆ ತಂದೆ ನಿರಾಕಾರ ಪರಮಾತ್ಮ ಆಗಿದ್ದಾನೆ. ಅವನು ಕೊಡುವಂಥ ಶಿಕ್ಷಣ ಎಲ್ಲ ಧರ್ಮದವರಿಗೂ ಇದೆ. ಆದ್ದರಿಂದ ಈ ವಿಶ್ವವಿದ್ಯಾಲಯಕ್ಕೆ ಆಧ್ಯಾತ್ಮಿಕ ವಿಶ್ವವಿದ್ಯಾಲಯ ಅಥವಾ ಆಧ್ಯಾತ್ಮಿಕ ತಂದೆಯಾದಂತಹ ನಿರಾಕಾರ ಪರಮಾತ್ಮನಿಂದ ಸ್ಥಾಪಿಸಲ್ಪಟ್ಟಂತಹ ವಿಶ್ವವಿದ್ಯಾಲಯ ಅಂತಲೂ ಹೇಳಬಹುದು. ख्याल किया जाता है मनुष्य ऐसे है जो सारे वर्ल्ड में बाप को एक भी नहीं जानते. रचता को जाने तो रचना को भी जाने. रचता द्वारा ही रचना को जाना जा सकता है. ಮನುಷ್ಯರು ಪರಮಾತ್ಮನ ರಚನೆ ಆಗಿದ್ರೂ ಕೂಡ ಆ ರಚಯಿತ ತಂದೆಯ ಬಗ್ಗೆ ತಿಳ್ಕೊಂಡೇ ಇಲ್ಲ. बाप बच्चों को सब कुछ समझा देंगे और कोई भी जानते नहीं. ಬಾಬಾ ಮಕ್ಕಳಿಗೆ ಎಲ್ಲವನ್ನು ತಿಳಿಸಿಕೊಡ್ತಾರೆ. ಬೇರೆ ಮನುಷ್ಯರಿಗೆ ಪರಮಾತ್ಮನ ಬಗ್ಗೆ ಏನೂ ಗೊತ್ತಿಲ್ಲ. ऋषि मुनि भी नेति नेति करते गए तो बाप कहते तुमको पहले यह रचता और रचना की नॉलेज नहीं थी. ಹಳೆ ಕಾಲದ ಋಷಿ ಮುನಿಗಳು ಕೂಡ ನೇತಿ ನೇತಿ ಅಂದರೆ ನಮಗೆ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಹೇಳ್ಕೊಂಡು ಹೋದರು. ಅದಕ್ಕಾಗಿ ಬಾಬಾ ಹೇಳ್ತಾರೆ ಅವರಿಗೆ ರಚಯಿತ ಮತ್ತು ರಚನೆಯ ಜ್ಞಾನ ಗೊತ್ತಿರಲಿಲ್ಲ. ಅಭಿ ರಚತಾನೇ ಸಮझाए. ಸಂಗಮ ಯುಗದಲ್ಲಿ ಸ್ವತಃ ರಚಯಿತ ತಂದೆ ಬಂದು ತಮ್ಮ ಹಾಗೂ ರಚನೆಯ ಜ್ಞಾನವನ್ನು ಕೊಡ್ತಾರೆ. ಸ ಪುಕಾರ್ತೆ ಭೀ ಹೈ ಆಕರ್ ಹಮ್ಕೋ ಸುಖ ಶಾಂತಿ ದೋ ಕ್ಯೋಂಕಿ ಅಭಿ ದುಃಖ ಅಶಾಂತಿ. ಇವತ್ತು ಎಲ್ಲ ಮನುಷ್ಯರು ಕರಿತಾ ಇದ್ದಾರೆ, ಹೇ ಪರಮಾತ್ಮ ನಮಗೆ ಸುಖ ಶಾಂತಿ ಕೊಡು ಅಂತ. ಏಕೆಂದರೆ ಇಡೀ ಪ್ರಪಂಚದಲ್ಲಿ ಈಗ ದುಃಖ ಮತ್ತು ಅಶಾಂತಿ ಇದೆ. ಉನ್ಕಾ ನಾಮ ಹೇ ದುಃಖ ಹರ್ತ ಸುಖ ಕರ್ತ. ಪರಮಾತ್ಮನ ಮಹಿಮೆ ಆಗಿದೆ ದುಃಖ ಹರ್ತ ಸುಖ ಕರ್ತ. ವಹ ಕೌನ್ ಹೇ, वह कैसे दुख हर कर सुख देते यह कोई नहीं जानते. ಯಾಕೆ ಆ ಪರಮಾತ್ಮನಿಗೆ ದುಃಖ ಹರ್ತ ಸುಖ ಕರ್ತ ಅಂತ ಹೇಳ್ತಾರೆ? ಹೇಗೆ ಅವನು ಸರ್ವರ ದುಃಖ ದೂರ ಮಾಡಿ ಸುಖ ಕೊಡ್ತಾನೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ऐसा क्लियर कर लिखे जो मनुष्य समझे निराकार गॉड फादर ही यह नॉलेज देते. ನಾವು ಜನರಿಗೆ ಸ್ಪಷ್ಟ ಮಾಡಿ ತಿಳಿಸಬೇಕು. ಅದರಿಂದ ಅವರಿಗೆ ಗೊತ್ತಾಗಬೇಕು. ಇಲ್ಲಿ ಜ್ಞಾನ ಕೊಡುವಂಥವನು ನಿರಾಕಾರ गॉड फादर परमात्मा ಆಗಿದ್ದಾರೆ. ऐसे ऐसे विचार सागर मंथन करना चाहिए. बाप समझाते हैं मनुष्य सभी है पत्थर बुद्धि. ಹೀಗೆ ವಿಚಾರ ಸಾಗರ ಮಂಥನ ಮಾಡಬೇಕು. ಬಾಬಾ ಹೇಳ್ತಾರೆ ಮನುಷ್ಯರೆಲ್ಲರೂ ಪತ್ಥರ ಬುದ್ಧಿ ಆಗಿದ್ದಾರೆ, ಕಲ್ಲು ಬುದ್ಧಿ ಆಗಿದ್ದಾರೆ. तुमको पारस बुद्धि बना रहे. वास्तव में पारस बुद्धि उन्हों कहेंगे जो कम से कम 50 से अधिक मार्क्स ले. ಈಗ ತಂದೆ ಬಂದು ಮಕ್ಕಳನ್ನು ಪಾರಸ ಬುದ್ಧಿಯನ್ನಾಗಿ ಮಾಡ್ತಾ ಇದ್ದಾರೆ. ಪಾರಸ ಬುದ್ಧಿ ಅಂತ ಯಾರಿಗೆ ಹೇಳಬಹುದು? ಯಾರು 50%ಗಿಂತ ಹೆಚ್ಚಿನ ಅಂಕಗಳನ್ನು ಪಡೆದು ಪಾಸ್ ಆಗ್ತಾರೆ ಅಂಥ ಮಕ್ಕಳಿಗೆ ಮಾತ್ರ ಪಾರಸಬುದ್ಧಿ ಮಕ್ಕಳು ಅಂತ ಹೇಳಲಾಗ್ತದೆ. ಫೇಲ್ ಹೋನೆ ವಾಲೆ
ಪಾರಸ ಬುದ್ಧಿ ನಹಿ. ನಪಾಸಾಗುವಂಥವರು ಪಾರಸ ಬುದ್ಧಿಯವರು ಅಲ್ಲ. ವಹ ಭಿ ಕೋಯಿ ಸಮಜ್ತೆ ನಹಿ कि राम को बाण क्यों दिखाए, श्री कृष्ण को स्वदर्शन चक्र क्यों दिखाया. उसने सबको मारा और राम को बाण दिखाए. ಬಾಬಾ ಹೇಳ್ತಾರೆ, ಲೌಕಿಕದಲ್ಲಿ ಜನರಿಗೆ ಏನೂ ಗೊತ್ತಿಲ್ಲ. ರಾಮನ ಕೈಯಲ್ಲಿ ಬಿಲ್ಲು ಬಾಣ ಯಾಕೆ ಕೊಟ್ಟಿದ್ದಾರೆ, ಶ್ರೀಕೃಷ್ಣನ ಕೈಯಲ್ಲಿ ಸುದರ್ಶನ ಚಕ್ರ ಯಾಕೆ ಕೊಟ್ಟಿದ್ದಾರೆ. ಆ ಸುದರ್ಶನ ಚಕ್ರದಿಂದ ಶ್ರೀಕೃಷ್ಣ ಅನೇಕ ಅಸುರರ ಸಂಹಾರ ಮಾಡಿದ್ದ ಅಂತ ಹೇಳ್ತಾರೆ. ರಾಮ ಬಾಣ ಹೊಡೆದು ಅನೇಕ ರಾಕ್ಷಸರನ್ನು ಸಂಹಾರ ಮಾಡಿದ್ದ ಅಂತ ಹೇಳ್ತಾರೆ. ಏಕ ಖಾಸ್ मैगजीन निकलती है जिसमें दिखाया है श्री कृष्ण कैसे स्वदर्शन चक्र से अकासुर बकासुर आदि को मारते हैं. दोनों को हिंसक बना दिया है और फिर डबल हिंसक बना दिया है. ಬಾಬಾ ಹೇಳ್ತಾರೆ, ಕೆಲವು ಪತ್ರಿಕೆಗಳಲ್ಲಿ ಶ್ರೀಕೃಷ್ಣನ ಬಗ್ಗೆ ರಾಮನ ಬಗ್ಗೆ ಕಥೆಗಳನ್ನು ಬರೆದಿರ್ತಾರೆ. ಹೇಳ್ತಾರೆ, ಶ್ರೀಕೃಷ್ಣ ಸುದರ್ಶನ ಚಕ್ರದಿಂದ ಅಕಾಸುರ್ ಬಕಾಸುರ್ ಇತ್ಯಾದಿ ರಾಕ್ಷಸರನ್ನು ಕೊಂದಾಕಿದ್ದ ಅಂಥೇಳಿ. ರಾಮನ ಬಗ್ಗೆನೂ ಬಿಲ್ಲು ಬಾಣದಿಂದ ಕುಂಭಕರ್ಣ ರಾವಣ ಇತ್ಯಾದಿ ರಾಕ್ಷಸರನ್ನು ಕೊಂದಾಕಿದ್ದ ಅಂತ ಬರೆದಿದ್ದಾರೆ. ಇಬ್ಬರನ್ನು ಹಿಂಸಕರನ್ನಾಗಿ ತೋರಿಸಿದ್ದಾರೆ. ಬರೇ ಸಿಂಗಲ್ ಹಿಂಸಕ ಅಲ್ಲ, ಡಬಲ್ ಹಿಂಸಕರನ್ನಾಗಿ ತೋರಿಸಿದ್ದಾರೆ. ಡಬಲ್ ಹಿಂಸಕರು ಅಂದರೆ ಅವರಿಗೂ ಮಕ್ಕಳಿದ್ರು ಅಂತ ಬರೆದಿದ್ದಾರೆ, ಅವರು ವಿಕಾರಿಗಳು ಅಂತ ಬರೆದಿದ್ದಾರೆ. ಅರೆ ವಹ ಹೈ ನಿರ್ವಿಕಾರಿ ದೇವತಾ, वहाँ रावण राज्य ही नहीं. इस समय रावण ಸಂಪ್ರದಾಯ कहा जाता है. ಬಾಬಾ ಹೇಳ್ತಾರೆ, ಅವರ ಲೆಕ್ಕದಲ್ಲಿ ರಾಮ ಕೃಷ್ಣ ಒಂದು ಸ್ಥೂಲ ಯುದ್ಧದ ಮೂಲಕ ಹಿಂಸೆ ಮಾಡಿದರು, ಇನ್ನೊಂದು ವಿಕಾರದಲ್ಲಿ ಹೋಗುವ ಹಿಂಸೆನೂ ಮಾಡಿದರು. ಆದರೆ ಬಾಬಾ ಹೇಳ್ತಾರೆ, ಸತ್ಯತ್ರೇತಾಯುಗದ ದೇವತೆಗಳು ಡಬಲ್ ಅಹಿಂಸಕ ಆಗಿರ್ತಾರೆ, ನಿರ್ವಿಕಾರಿ ಆಗಿರ್ತಾರೆ. ಈ ವಿಚಾರ ರಾವಣ ರಾಜ್ಯದ ಜನರಿಗೆ ಗೊತ್ತಿಲ್ಲ. ಈ ಸಮಯದಲ್ಲಿ ಎಲ್ಲರೂ ರಾವಣ ಸಂಪ್ರದಾಯದಲ್ಲಿ ಇದ್ದಾರೆ. ಅಬ್ ತುಮ್ ಸಮझाते हो हम योग बल से विश्व की बादशाही लेते हैं, तो क्या योग बल से बच्चे नहीं हो सकते. ವಹ ಹೈ ನಿರ್ವಿಕಾರಿ ದುನಿಯಾ. ಈಗ ನೀವು ಜನರಿಗೆ ತಿಳಿಸ್ತೀರಿ, ಯೋಗ ಬಲದಿಂದ ನಾವು ಸ್ವರ್ಗದ ರಾಜ್ಯವನ್ನೇ ಸ್ಥಾಪನೆ ಮಾಡ್ತೀವಿ ಅಂದಾಗ ಯೋಗ ಬಲದಿಂದ ಮಕ್ಕಳನ್ನು ಹುಟ್ಟಿಸ್ಲಿಕ್ಕೆ ಆಗೋದಿಲ್ಲೇನು. ಅದು ನಿರ್ವಿಕಾರಿ ಜಗತ್ತಾಗಿತ್ತು. ಅಭಿ ತುಮ್ ಶೂದ್ರ ಸೆ ಬ್ರಾಹ್ಮಣ ಬನೆ ಹೋ, ऐसा अच्छी रीति समझाना है जो मनुष्य समझे. इनके पास पूरा ज्ञान है. ನೀವೀಗ ಶೂದ್ರರಿಂದ ಬ್ರಾಹ್ಮಣ ಆಗಿದ್ದೀರಿ. ಇದನ್ನು ನೀವು ಎಲ್ಲರಿಗೂ ಸರಿಯಾಗಿ ತಿಳಿಸಬೇಕು. ಯಾವ ಥರ ತಿಳಿಸಬೇಕು ಅಂದರೆ ಅವರಿಗೆ ಜ್ಞಾನ ಸಂಪೂರ್ಣ ಅರ್ಥ ಆಗಬೇಕು. कोई के लिए तो झट समझ जाएंगे यह ब्राह्मण कुल का है या नहीं. आते तो अनेक प्रकार के. ನೀವು ಜ್ಞಾನ ತಿಳಿಸುವಾಗಲೇ ಗೊತ್ತಾಗ್ತದೆ ಬಂದವರು ಬ್ರಾಹ್ಮಣ ಕುಲದ ಆತ್ಮ ಆಗಿದ್ದಾರೆಯೋ ಅಥವಾ ಇಲ್ಲವೋ ಅಂತ. ಬರುವಂಥವರಲ್ಲಿ ಅನೇಕ ಪ್ರಕಾರದ ಜನ ಬರ್ತಾರೆ. तो तुम स्पिरिचुअल यूनिवर्सिटी ऑफ स्पिरिचुअल इनकॉर्पोरियल गॉड फादर लिख कर देखो क्या होता है. विचार सागर मंथन कर अक्षर मिलाने होते. इसमें बड़ी युक्ति चाहिए लिखने की.
जो मनुष्य समझे यह नॉलेज गॉड फादर समझाते हैं अथवा राजयोग सिखलाते. ವಿಚಾರ ಸಾಗರ ಮಂಥನ ಮಾಡಿ ಜನರಿಗೆ ಅರ್ಥ ಆಗುವ ರೀತಿಯಲ್ಲಿ ನೀವು ಈ ಯೂನಿವರ್ಸಿಟಿಯ ಹೆಸರನ್ನು ಬರೆದು ಹಾಕ್ರಿ. ಓದಿದರೆ ಗೊತ್ತಾಗಬೇಕು, ಇಲ್ಲಿ ಶಿಕ್ಷಣ ಕೊಡೋನು ನಿರಾಕಾರ ಪರಮಾತ್ಮ ಆಗಿದ್ದಾನೆ. जीवन मुक्ति डीटी सॉवर्निटी इन सेकेंड, ऐसे ऐसे अक्षर हो जो मनुष्यों की बुद्धि में बैठे. ಸೆಕೆಂಡಲ್ಲಿ ಜೀವನ ಮುಕ್ತಿ ಮತ್ತು ದೈವಿ ಸಾಮ್ರಾಜ್ಯದ ಪ್ರಾಪ್ತಿ, ಈ ರೀತಿಯ ಅಕ್ಷರಗಳನ್ನು ಬರೀರಿ. ಆಗ ಅದು ಮನುಷ್ಯರ ಬುದ್ಧಿಗೆ ಅರ್ಥ ಆಗ್ತದೆ. ಬ್ರಹ್ಮದ್ವಾರ विष्णुपुरी की स्थापना. मनमना भव का अर्थ है बाप और वर्षे को याद करो. ಬ್ರಹ್ಮನ ಮೂಲಕ ವಿಷ್ಣುಪುರಿಯ ಸ್ವರ್ಗದ ಸ್ಥಾಪನೆ ಆಗ್ತಿದೆ ಅಂತ ಜನರಿಗೆ ತಿಳಿಸ್ರಿ. ಮನ್ಮನಾಭವದ ಅರ್ಥ ಆಗಿದೆ ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಿರಿ. ತುಮ್ ಹೋ ಬ್ರಹ್ಮ ಮುಖ ವಂಶಾವಲಿ ಬ್ರಾಹ್ಮಣ ಕುಲಭೂಷಣ್ ಸ್ವದರ್ಶನ್ ಚಕ್ರಧಾರಿ. ನೀವು ಬ್ರಹ್ಮ ಮುಖ ವಂಶಾವಲಿ ಬ್ರಾಹ್ಮಣ ಕುಲಭೂಷಣರಾಗಿದ್ದೀರಿ, ಸ್ವದರ್ಶನ ಚಕ್ರಧಾರಿಯಾಗಿದ್ದೀರಿ. अब वह तो स्वदर्शन चक्र विष्णु को दिखाते, श्री कृष्ण को भी 4 भुजाएं दिखाते. ಲೌಕಿಕದಲ್ಲಿ ಸ್ವದರ್ಶನ ಚಕ್ರ ವಿಷ್ಣುವಿನ ಕೈಯಲ್ಲಿ ಕೊಟ್ಟಿದ್ದಾರೆ. ಶ್ರೀಕೃಷ್ಣನೇ ವಿಷ್ಣು ಅಂತಲೂ ಹೇಳ್ತಾರೆ. ಅವನಿಗೆ 4 ಭುಜಗಳನ್ನು ಕೈಗಳನ್ನು ತೋರಿಸಿದ್ದಾರೆ. अब उनको 4 भुजाएं हो कैसे सकती. बाप कितना अच्छी ರೀತಿ समझाते. ಬಾಬಾ ಹೇಳ್ತಾರೆ ಶ್ರೀಕೃಷ್ಣ ದೇವಮಾನವ, ಶ್ರೀನಾರಾಯಣನು ಪ್ರಥಮ ಮಹಾರಾಜ, ಅವರೆಲ್ಲ ಮನುಷ್ಯರೇ. ಅಂದ ಮೇಲೆ ಅವರಿಗೆ 4 ಕೈಗಳು ಹೆಂಗಿರ್ತವೆ. बच्चों को बड़ा विशाल बुद्धि पारस बुद्धि बनना है. सतयुग में यथा राजा रानी तथा प्रजा पारस बुद्धि कहेंगे ना. ಬಾಬಾ ಹೇಳ್ತಾರೆ ನೀವು ಮಕ್ಕಳು ವಿಶಾಲ ಬುದ್ಧಿ ಪಾರಸ ಬುದ್ಧಿ ಆಗಬೇಕು. ಸತ್ಯುಗದಲ್ಲಿ ಯಥಾ ರಾಜ ರಾಣಿ ತಥಾ ಪ್ರಜಾ ಎಲ್ಲರೂ ಪಾರಸ ಬುದ್ಧಿ ಆಗಿರ್ತಾರೆ. ಯಹ ಹೇ ಪತ್ಥರೋಂ ಕಿ ದುನಿಯಾ ವಹ ಪಾರಸ ದುನಿಯಾ. ಸತ್ಯತ್ರೇತಾಯುಗಕ್ಕೆ ಪಾರಸ ಪ್ರಪಂಚ ಅಂತ ಹೇಳಲಾಗ್ತದೆ, ಇದು ಕಲ್ಲಿನ ಪ್ರಪಂಚ ಅಂತ ಹೇಳಲಾಗ್ತದೆ. तुमको यह नॉलेज मिलती है मनुष्य से देवता बनने की. ನಿಮಗೆ ಮನುಷ್ಯರಿಂದ ದೇವತಾ ಆಗುವ ಜ್ಞಾನ ಸಿಕ್ಕಿದೆ. तुम अपना राज्य श्रीमत पर फिर से स्थापन कर रहे. ನೀವು ನಿಮ್ಮ ರಾಜ್ಯವನ್ನು ಶ್ರೀಮತದಿಂದ ಸ್ಥಾಪನೆ ಮಾಡ್ತಾ ಇದ್ದೀರಿ. ಬಾಬಾ हमको युक्ति बतलाते हैं कि राजा महाराजा कैसे बन सकते. ಬಾಬಾ ನಮಗೆ ಯುಕ್ತಿ ಹೇಳಿಕೊಡ್ತಾರೆ. ಸತ್ಯಯುಗದಲ್ಲಿ ರಾಜ ಅಥವಾ ಮಹಾರಾಜ ಆಗಬೇಕಾದರೆ ಸಂಗಮ ಯುಗದಲ್ಲಿ ಏನು ಮಾಡಬೇಕು ಅಂತ ಬಾಬಾ ಹೇಳಿಕೊಡ್ತಾರೆ. तुम्हारी बुद्धि में यह ज्ञान भर जाता है औरों को समझाने के लिए. ಈಗ ನಿಮ್ಮ ಬುದ್ಧಿಯಲ್ಲಿ ಈ ಜ್ಞಾನ ತುಂಬಿದೆ, ಅನೇಕರಿಗೆ ಹೇಳೋದಕ್ಕಾಗಿ ಕೊಡೋದಕ್ಕಾಗಿ. ಗೋಲೆ ಪರ್ ಸಮझाना ಬಡಾ ಸಹಜ. ಈ ಸೃಷ್ಟಿ ನಾಟಕದ ಚಿತ್ರ ಏನಿದೆ ಇದರ ಬಗ್ಗೆ ತಿಳಿಸುವುದು ಬಹಳ ಸಹಜ ಆಗಿದೆ. इस समय जनसंख्या देखो कितनी है. सतयुग में कितने थोड़े होते. ಈ ಸಮಯದಲ್ಲಿ ಜನಸಂಖ್ಯೆ ಎಷ್ಟೊಂದು ಜಾಸ್ತಿ ಆಗಿದೆ.
ಸತ್ಯಯುಗದಲ್ಲಿ ಎಷ್ಟೊಂದು ಕಡಿಮೆ ಆಗ್ತದೆ. ಯಹ ಸಂಗಮ್ ಯುಗ ಹೇ ಬ್ರಾಹ್ಮಣೋಂ ಕಾ ಯುಗ ಛೋಟಾ ಯುಗ. ಈ ಸಂಗಮ ಯುಗ ಬ್ರಾಹ್ಮಣರ ಯುಗ, ಚಿಕ್ಕದಾದಂಥ ಯುಗ. ಬ್ರಾಹ್ಮಣ ಭೀ ಥೋಡೆ, ಬ್ರಾಹ್ಮಣೋಂ ಕೆ ಬಾದ್ ಹೇ ದೇವತಾ ಹೇ, ಫಿರ್ ವೃದ್ಧಿ ಕೋ ಪಾತೆ. ಚಿಕ್ಕದಾದಂಥ ಯುಗದಲ್ಲಿ ಬ್ರಾಹ್ಮಣರ ಸಂಖ್ಯೆಯು ಕಡಿಮೆ ಇದೆ. ಇವರೇ ಭವಿಷ್ಯದಲ್ಲಿ ದೇವತೆಗಳಾಗ್ತಾರೆ. ಮುಂದೆ ದ್ವಾಪರ ಯುಗದಿಂದ ವೃದ್ಧಿ ಆಗ್ತದೆ. सीढ़ी के चित्र के साथ विराट रूप भी होगा तो समझाने में क्लियर हो. ಏಣಿಯ ಚಿತ್ರದ ಜೊತೆಗೆ ವಿರಾಟ ರೂಪದ ಚಿತ್ರ ಇದ್ದರೆ ತಿಳಿಸಲಿಕ್ಕೆ ಬಹಳ ಕ್ಲಿಯರ್ ಆಗ್ತದೆ, ಸರಳವಾಗಿ ತಿಳಿಸಬಹುದು. तुम्हारे कुल के होंगे उनकी बुद्धि में रचता और रचना की ನಾಲೆಜ್ ಸಹಜ ಹಿ ಬೈಠ ಜಾಯ್. ನಿಮ್ಮ ಕುಲದವರಿದ್ದರೆ ಅಂಥ ಆತ್ಮರಿಗೆ ರಚಯಿತ ಮತ್ತು ರಚನೆಯ ಜ್ಞಾನ ಬೇಗ ಅರ್ಥ ಆಗ್ತದೆ. ಉನ್ಕಿ ಶಕಲ್ ಸೆ ಮಾಲೂಮ್ ಪಡ್ ಜಾತಾ ಹೈ ಕಿ ಯಹ ಹಮಾರೆ ಕುಲ್ ಕಾ ಹೈ ಯಾ ನೈ. ಅವರ ಮುಖ ನೋಡಿದ್ರೇ ಗೊತ್ತಾಗ್ತದೆ. ಜ್ಞಾನ ಕೇಳುವಾಗ ಅವರ ಮುಖ ನೋಡಿದರೆ ಗೊತ್ತಾಗ್ತದೆ ಅವರು ನಮ್ಮ ಕುಲದವರಾಗಿದ್ದಾರೆಯೋ ಇಲ್ಲವೋ. ಅಗರ್ ನಹೀ ಹೋಗಾ ತೋ ತವಾಯಿ ಕಿ ತರಹ ಸುನೇಗ. ನಮ್ಮ ಕುಲದವರು ಆಗಿರಲಿಲ್ಲ ಅಂದರೆ ಅವರು ಕಾದು ಹಂಚಿನ ಥರ ಜ್ಞಾನ ಕೇಳ್ತಾರೆ, ಹೇಳಿದ್ದೆಲ್ಲ ಹಾರಿ ಹೋಗ್ತದೆ. ಜೋ ಸಮझू ಹೋಗಾ ವಹ ಧ್ಯಾನ್ ಸೆ ಸುನೇಗ. एक बार किसको पूरा तीर लगा तो फिर आते रहे. ಆದರೆ ಯಾರಲ್ಲಿ ತಿಳುವಳಿಕೆ ಇರ್ತದೆ, ಯಾರು ನಮ್ಮ ಕುಲದವರಾಗಿರ್ತಾರೆ, ಅವರು ಗಮನ ಕೊಟ್ಟು ಜ್ಞಾನ ಕೇಳ್ತಾರೆ. ಒಮ್ಮೆ ಅವರಿಗೆ ಜ್ಞಾನದ ಬಾಣ ನಾಟ್ತು ಅಂದರೆ ಅವರು ರೆಗ್ಯುಲರ್ ಆಗಿ ಜ್ಞಾನ ಕೇಳಲಿಕ್ಕೆ ಬರ್ತಾರೆ. कोई प्रश्न पूछेंगे और कोई अच्छा फूल होगा तो रोज आपे ही आकर पूरा समझ कर चला जाएगा. ಕೆಲವರಲ್ಲಿ ಸ್ವಲ್ಪ ಸಂಶಯ ಇರ್ತದೆ, ಅವರು ಅನೇಕ ಪ್ರಶ್ನೆಗಳನ್ನು ಕೇಳ್ತಾರೆ. ಆದರೆ ಯಾರು ಒಳ್ಳೆ ಹೂವಾಗಿರ್ತಾರೋ ಅವರು ಪ್ರತಿದಿನ ಬಂದು ಮುರಳಿ ಜ್ಞಾನ ಕೇಳ್ತಾ ಹೋಗ್ತಾರೆ. ಆಗ ಅವರ ಎಲ್ಲ ಪ್ರಶ್ನೆಗಳಿಗೂ ಅದರಲ್ಲಿ उत्तर सिक्तದೆ. चित्रों से तो कोई भी समझ सकते, कोई न पूछते भी आपे ही समझते रहें, कोई तो बहुत पूछते रहेंगे समझेंगे कुछ भी नहीं. ಬಾಬಾ ಹೇಳ್ತಾರೆ, ಚಿತ್ರಗಳ ಮೂಲಕ ಕೆಲವರು ಬಹಳ ಬೇಗನೆ ಅರ್ಥ ಮಾಡ್ಕೊಂಡು ಬಿಡ್ತಾರೆ, ಕೆಲವರಿಗೆ ಅರ್ಥ ಆಗೋದಿಲ್ಲ. ಅವರು ಪ್ರಶ್ನೆಗಳ ಮೇಲೆ ಪ್ರಶ್ನೆನೇ ಕೇಳ್ತಾ ಇರ್ತಾರೆ. फिर समझाना होता है, हंगामा तो करना नहीं है. ಆದರೆ ಪ್ರಶ್ನೆಗಳನ್ನು ಕೇಳುವಂಥವರು ಗಲಾಟೆ ಮಾಡಬಾರ್ದು, ಶಾಂತಿಯಿಂದನೇ ಪ್ರಶ್ನೆ ಕೇಳಬೇಕು. फिर कहेंगे ईश्वर तुम्हारी रक्षा भी नहीं करते हैं, अब वह रक्षा क्या करते हैं सो तो तुम जानते हो. ಕೆಲವರು ಕೇಳ್ತಾರೆ, ನೀವು ಪರಮಾತ್ಮನ ಮಕ್ಕಳಾಗಿದ್ರೂ ನಿಮಗೆ ಯಾಕೆ ಪರಮಾತ್ಮ ರಕ್ಷಣೆ ಮಾಡೋದಿಲ್ಲ, ನಿಮಗೆ ಯಾಕೆ ಕಷ್ಟಗಳು ಬರ್ತವೆ, ನಿಮಗೆ ಯಾಕೆ ಕಾಯಿಲೆಗಳು ಬರ್ತವೆ ಅಂತ ಅನೇಕರು ಪ್ರಶ್ನೆ ಮಾಡ್ತಾರೆ. ಆದರೆ ಪರಮಾತ್ಮ ಯಾವ ಥರ ರಕ್ಷಣೆ ಮಾಡ್ತಾನೆ ಅನ್ನೋದು ಅವನ ಮಕ್ಕಳಿಗೆ ಮಾತ್ರ ಗೊತ್ತಿರ್ತದೆ. ಕರ್ಮೋಂ ಕಾ ಹಿಸಾಬ್ ಕಿತಾಬ್ ತೋ ಹರೇಕೋ ಅಪ್ನಾ ಚುಕ್ತು ಕರ್ನಾ ಹೈ. ಇನ್ನು ಕರ್ಮದ ಲೆಕ್ಕಾಚಾರ ಅಂತೂ ಪ್ರತಿಯೊಬ್ಬರು ಅವರವರೇ ತೀರಿಸಬೇಕು. ಐಸೆ ಬಹುತ್ ಹೈ, ತಬಿಯತ್ ಖರಾಬ್ ಹೋತಿ ಹೈ ತೋ ಕಹತೆ ಹೈ ರಕ್ಷಾ ಕರು. ಅನೇಕ ಮಕ್ಕಳು ಆರೋಗ್ಯ ಸರಿ ಇಲ್ಲದಾಗ ಪರಮಾತ್ಮನ ಹತ್ರ ಕೇಳ್ಕೋತಾರೆ, ಬಾಬಾ ರಕ್ಷಣೆ ಮಾಡು ಅಂತ.
बाप कहते मैं आता हूँ पतितों को पावन बनाने, वह धंधा तुम भी सीखो। बाप 5 विकारों पर जीत पहनाते तो और ही जोर से वह सामना करेंगे। ನಾನು ಬಂದಿರೋದು ಪತಿತರನ್ನು ಪಾವನ ಮಾಡಲಿಕ್ಕಾಗಿ. ಅದೇ ಉದ್ಯೋಗ ನೀವು ಮಾಡಬೇಕು. ಯಾವಾಗ ನೀವು 5 ವಿಕಾರಗಳ ಮೇಲೆ ಜಯ ಗಳಿಸುವ ಪುರುಷಾರ್ಥ ಮಾಡ್ತೀರಿ, ಆಗ ಮಾಯೆ ಇನ್ನಿಷ್ಟು ಜೋರಾಗಿ ಬಂದು ನಿಮಗೆ ಕಾಡಿಸ್ತದೆ, ದಾಳಿ ಮಾಡ್ತದೆ. ವಿಕಾರ ಕಾ ತೂಫಾನ್ ಬಹುತ್ ಜೋರ್ ಸೆ ಆತಾ ಹೈ. ವಿಕಾರದ ಬಿರುಗಾಳಿ ಬಹಳ ಜೋರಾಗಿ ಬರ್ತದೆ. ಬಾಪ್ ಕಹತೆ ಬಾಪ್ ಕಾ ಬನ್ನೆ ಸೆ ಯಹ ಸಬ್ बीमारियां उथल खाएंगे, ತೂಫಾನ್ ಜೋರ್ ಸೆ ಆಯೆಂಗೆ. ಬಾಬಾ ಹೇಳ್ತಾರೆ, ಬಾಬನ ಮಕ್ಕಳಾದ ಮೇಲೆ ಒಳಗಿರುವ ಎಲ್ಲ ಕಾಯಿಲೆಗಳು ಹೊರಗೆ ಬರ್ತವೆ. ಬಿರುಗಾಳಿ ಇನ್ನೂ ಜೋರಾಗಿ ಬರಬಹುದು. ಪೂರಿ ಬಾಕ್ಸಿಂಗ್, ಮಾಯೆ ಜೊತೆಗೆ ದೊಡ್ಡ ಮುಷ್ಟಿಯುದ್ಧ ನಡೆದಿದೆ. अच्छे अच्छे पहलवानों को हरा लेती है. कहते हैं न चाहते भी कुदृष्टि हो जाती, रजिस्टर खराब हो जाए. ದೊಡ್ಡ ದೊಡ್ಡ ಪೈಲ್ವಾನರಿಗೂ ಕೂಡ ಮಾಯೆ ಸೋಲಿಸ್ತದೆ. ಅಂಥ ಮಕ್ಕಳು ಬಾಬವ್ರಿಗೆ ಹೇಳ್ತಾರೆ, ಬಾಬಾ ಮನಸ್ಸಿಲ್ದಿದ್ರೂ ನಮ್ಮ ದೃಷ್ಟಿ ಕೆಟ್ಟೋಗ್ತಿದೆ, ನಮ್ಮಲ್ಲಿ ಕುದೃಷ್ಟಿ ಬರ್ತಾ ಇದೆ, ನಮ್ಮ ರಿಜಿಸ್ಟರ್ ಕೆಟ್ಟೋಗ್ತಾ ಇದೆ. कुदृष्टि वाले से बात नहीं करनी चाहिए. बाबा सभी सेंटर्स के बच्चों को समझा रहे हैं कि कुदृष्टि वाले बहुत ढेर है, नाम लेने से और ही ट्रेटर बन जाए. ಬಾಬಾ ಹೇಳ್ತಾರೆ, ಕುದೃಷ್ಟಿ ಉಳ್ಳವರ ಜೊತೆಗೆ ನೀವು ಮಾತಾಡಬಾರ್ದು. ಬಾಬವ್ರಿಗೆ ಗೊತ್ತಿದೆ, ಅನೇಕ ಸೇವಾ ಕೇಂದ್ರಗಳಲ್ಲಿ ಕುದೃಷ್ಟಿ ಉಳ್ಳವರು ಇದ್ದಾರೆ. ಆದರೆ ಹೆಸರು ಹೇಳಿದರೆ ಅವರು ವಿರೋಧಿಗಳು ಆಗ್ತಾರೆ, ದ್ರೋಹಿಗಳು ಆಗ್ತಾರೆ. अपने सत्यानाश करने वाले उल्टे काम करने लग पड़ते. काम विकार नाक से पकड़ लेता है. ಕುದೃಷ್ಟಿ ಉಳ್ಳವರು ತಮ್ಮ ಸತ್ಯಾನಾಶ ಮಾಡಿಕೊಳ್ಳಿಕ್ಕಾಗಿ ಇನ್ನಿಷ್ಟು ಉಲ್ಟಾ ಕರ್ಮಗಳನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ. ಕಾಮವಿಕಾರ ಅವರ ಮೂಗನ್ನೇ ಹಿಡಿದು ಬಿಡುತ್ತದೆ. ಮಾಯಾ छोड़ती नहीं. कुकर्म, कुदृष्टि, कुवचन निकल पड़ते. ಮಾಯೆ ಮಕ್ಕಳಿಗೆ ಬಿಡೋದಿಲ್ಲ. ಮಕ್ಕಳಿಂದ ಕುಕರ್ಮ ಮಾಡಿಸ್ತದೆ, ಮಕ್ಕಳಲ್ಲಿ ಕುದೃಷ್ಟಿ ಬರುವಂತೆ ಮಾಡ್ತದೆ, ಮಕ್ಕಳ ಬಾಯಿಂದ ಕುವಚನ ಬರುವಂತೆ ಮಾಡ್ತದೆ. ಕುಚಲನ್ ಹೋಪಡ್ತಿ, ಮಕ್ಕಳ ಚಲನೆ ವಲನೆಯನ್ನು ಕೂಡ ಮಾಯೆ ಕೆಡಿಸಿಬಿಡ್ತದೆ. इसलिए बहुत बहुत ಸಾವಧಾನ್ ರಹನಾ ಹೈ. ಅದಕ್ಕಾಗಿ ಬಹಳ ಬಹಳ ಎಚ್ಚರಿಕೆಯಿಂದ ಇರಬೇಕು. तुम बच्चे जब प्रदर्शनी आदि करते हो तो ऐसी युक्ति रचो जो कोई भी सहज समझ सके. ನೀವು ಏನು ಪ್ರದರ್ಶನ ಮಾಡ್ತೀರಿ, ಆಗ ಆ ಪ್ರದರ್ಶನದ ರಚನೆ ಹೇಗಿರಬೇಕಂದ್ರೆ ಬಂದವರಿಗೆ ಜ್ಞಾನ ಸಹಜವಾಗಿ ಅರ್ಥ ಆಗಬೇಕು. यह गीता ज्ञान स्वयं बाप पढ़ा रहे, इसमें कोई शास्त्र आदि की बात नहीं है. यह तो पढ़ाइए कि किताब तो यहाँ ही है. किताब गीता तो यहाँ है नहीं, लेकिन यह ज्ञान गीता का ज्ञान है. ನೀವು ಜನರಿಗೆ ಹೇಳ್ರಿ, ಇಲ್ಲಿ ಗೀತಾ ಜ್ಞಾನ ಸ್ವಯಂ ಪರಮಾತ್ಮ ಕೊಡ್ತಾ ಇದ್ದಾನೆ. ಇಲ್ಲಿ ಭಕ್ತಿ ಮಾರ್ಗದ ಭಗವದ್ಗೀತೆ ಇಲ್ಲ.
ಆದರೆ ಈ ಜ್ಞಾನದ ಸಾಹಿತ್ಯ ಸಾಕಷ್ಟು ಇದೆ. ಈ ಜ್ಞಾನ ಪರಮಾತ್ಮ ಕೊಡ್ತಿದ್ದಾನೆ. ಕಿತಾಬ್ ಥೋಡೆ ಹಿ ಹಾತ್ ಮೇ ಉಠಾತೆ ಫಿರ್ ಯಹ ಗೀತಾ ನಾಮ ಕಹಾ ಸೆ ಆಯ. ಪರಮಾತ್ಮ ಶಿಕ್ಷಣ ಕೊಡುವಾಗ ಯಾವ ಪುಸ್ತಕಗಳನ್ನು ಹಿಡ್ಕೊಂಡು ಶಿಕ್ಷಣ ಕೊಡೋದಿಲ್ಲ. ಹಾಗಾದರೆ ಈ ಭಗವದ್ಗೀತೆ ಎಂಬ ಹೆಸರು ಎಲ್ಲಿಂದ ಬಂತು? ಯ ಸಬ್ ಧರ್ಮಶಾಸ್ತ್ರ ಬಂತೆ ಹಿ ಬಾದ್ ಮೇ. ಈ ಎಲ್ಲ ಧರ್ಮಶಾಸ್ತ್ರಗಳು ದ್ವಾಪರ ಯುಗದ ನಂತರ ರಚನೆ ಆಗ್ತವೆ. ಕಿತನೆ ಮಠ पंथ है, सबके अपने अपने शास्त्र है. टाल टालियाँ भी छोटे छोटे मठ पंथ, उनके भी ಶಾಸ್ತ್ರ ಆದಿ ಅಪ್ನೆ ಅಪ್ನೆ. ಬಾಬಾ ಹೇಳ್ತಾರೆ, ಈ ಎಲ್ಲ ಶಾಸ್ತ್ರಗಳು ದ್ವಾಪರ ಯುಗದ ನಂತರ ರಚನೆ ಆಗ್ತವೆ. ನಂತರ ಅನೇಕ ಮಠ ಪಂಥಗಳ ರಚನೆ ಆಗ್ತದೆ. ಆ ಮಠ ಪಂಥಗಳಿಂದ ಅನೇಕ ಶಾಖೆಗಳು ಹುಟ್ಕೋತವೆ, ಅನೇಕ ರೆಂಬೆ ಕೊಂಬೆಗಳು ಬೆಳೀತವೆ. ತೋ ವಹ ಹೋ ಗಯೇ ಸಬ್ ಬಾಲ ಬಚ್ಚೆ. ಭಗವದ್ಗೀತೆಯಿಂದ ಅನೇಕ ಪುಸ್ತಕಗಳ ರಚನೆ ಆಗ್ತದೆ, ಅನೇಕ ಗ್ರಂಥಗಳ ರಚನೆ ಆಗ್ತದೆ. ಅವೆಲ್ಲ ಭಗವದ್ಗೀತೆಯ ಮರಿಗಳು ಅಂತ ಹೇಳ್ತಾರೆ ಮಕ್ಕಳು. ಉನ್ಮೇ ಮುಕ್ತಿ ತೋ ಮಿಲ್ ನ ಸಕೆ, सर्वशास्त्रमयी शिरोमणि गीता गाई हुई. गीता का भी ज्ञान सुनाने वाले होंगे न, तो यह नॉलेज बाप ही आकर देते. ಭಗವದ್ಗೀತೆಯ ಮಕ್ಕಳು ಮೊಮ್ಮಕ್ಕಳಿಂದ ಮುಕ್ತಿ ಸಿಗೋದಿಲ್ಲ. ಭಗವದ್ಗೀತೆಯಿಂದ ಮುಕ್ತಿ ಜೀವನ್ಮುಕ್ತಿಯ ಪ್ರಾಪ್ತಿಯಾಗ್ತದೆ. ಆ ಸತ್ಯವಾದ ಭಗವದ್ಗೀತೆ ಪರಮಾತ್ಮ ಬಂದು ಈಗ ಹೇಳ್ತಾ ಇದ್ದಾನೆ, कोई भी शास्त्र आदि हाथ में तोड़े ही, मैं भी शास्त्र नहीं पढ़ा, तुमको भी नहीं पढ़ाते. ಪರಮಾತ್ಮ ಜ್ಞಾನ ಕೊಡುವಾಗ, ಶಿಕ್ಷಣ ಕೊಡುವಾಗ ಯಾವ ಗ್ರಂಥಗಳನ್ನು ಪುಸ್ತಕಗಳನ್ನು ಕೈಯಲ್ಲಿ ಹಿಡ್ಕೊಂಡು ಓದಿ ಜ್ಞಾನ ಹೇಳೋದಿಲ್ಲ. ಹಾಗೆ ನೀವು ಕೂಡ ಇತರರಿಗೆ ಮೌಖಿಕವಾಗಿ ಓರಲಿ ಏನು ಮಾಡ್ರಿ, ಜ್ಞಾನ ತಿಳಿಸ್ತಾ ಹೋಗ್ರಿ. ಯಹಾ ಶಾಸ್ತ್ರೋಂ ಕಿ ಬಾತ್ ಹಿ ನಹೀ, ಬಾಪ್ नॉलेजफुल है, तुमको सभी ವೇದ ಶಾಸ್ತ್ರೋಂ ಕಾ ಸಾರ್ ಬತಾ ದೆ. ಪರಮಾತ್ಮ ಜ್ಞಾನಸಾಗರ, ಅವನಿಗೆ ಪುಸ್ತಕಗಳ ಆಧಾರ ಬೇಕಿಲ್ಲ. ಎಲ್ಲ ವೇದ ಶಾಸ್ತ್ರಗಳ ಸಾರನೇ ಅವನು ನಿಮಗೆ ತಿಳಿಸ್ತಾ ಇದ್ದಾನೆ. ಮುಖ್ಯ ಹೇ 4 ಧರ್ಮೋಂ ಕೆ 4 ಧರ್ಮಶಾಸ್ತ್ರ. ಮುಖ್ಯವಾಗಿ ಇರುವುದು 4 ಧರ್ಮಗಳು ಮತ್ತು 4 ಧರ್ಮಶಾಸ್ತ್ರಗಳು. ಬ್ರಾಹ್ಮಣ ಧರ್ಮ ಕಾ ಕೋಯಿ ಕಿತಾಬ್ ಹೈ ಕ್ಯಾ, ಕಿತನೆ ಸಮझने की ಬಾತೆ. ಸಂಗಮ ಯುಗದ ಈ ಬ್ರಾಹ್ಮಣ ಧರ್ಮದ ಶಾಸ್ತ್ರ ಯಾವುದಾದ್ರೂ ಇದೆಯೇನು? ಇಲ್ಲ. ಪರಮಾತ್ಮ ಕೊಡುವ ಜ್ಞಾನನೇ ಈ ಬ್ರಾಹ್ಮಣ ಧರ್ಮದ ಆಧಾರ ಆಗಿದೆ. ಆದಿ ಸನಾತನ ದೇವತಾ ಧರ್ಮದ ಸ್ಥಾಪನೆಗೆ ಆಧಾರ ಆಗಿದೆ. ಕಿತನಿ ಸಮझने की बातें है, यह सब बात बाप बैठ समझाते. मनुष्य पत्थर बुद्धि, तब तो इतने कंगाल बन गए. देवताएं गोल्डन एज में थे, वहाँ सोने के महल बनते थे, सोने की खानियाँ थी. अभी तो सच्चा सोना है नहीं. सारी कहानी भारत पर ही है. तुम देवता पारस बुद्धि थे. ಭಾರತ ಚಿನ್ನದ ಪ್ರಪಂಚ ಆಗಿತ್ತು, ಸ್ವರ್ಣಭೂಮಿ ಆಗಿತ್ತು. ಅಲ್ಲಿ ಬಂಗಾರದ ಅರಮನೆಗಳಿದ್ದವು, ಬಂಗಾರದ ಗಣಿಗಳಿದ್ದವು. ಭಾರತದಲ್ಲಿ ಎಷ್ಟೊಂದು ಬಂಗಾರ ಇತ್ತು. ಈಗ ನಿಜವಾದ ಬಂಗಾರ ಸಿಗ್ತಾನೇ ಇಲ್ಲ.
ಇಡೀ ನಾಟಕದ ಕಥೆ ಭಾರತ ದೇಶದ ಮೇಲೆ ಅವಲಂಬಿತ ಆಗಿದೆ. ಇಡೀ ಸೃಷ್ಟಿ ನಾಟಕದ ಕಥೆ ಅಂದ್ರೇ ಭಾರತದ ಕಥೆಯಾಗಿದೆ. ತುಮ್ ದೇವತಾ ಪಾರಸ್ ಬುದ್ಧಿ ಥೆ, ವಿಶ್ವ ಪರ್ ರಾಜ್ಯ करते थे, अब फिर पारस बुद्धि बनते हो. यह ज्ञान तुम बच्चों की बुद्धि में है, जो फिर औरों को समझाना है. ನೀವು ದೇವತೆಗಳು ಪಾರಸ ಬುದ್ಧಿಯವರಾಗಿದ್ರಿ, ವಿಶ್ವದ ಮೇಲೆ ರಾಜ್ಯ ಆಳ್ತಿದ್ರಿ. ಈಗ ಮತ್ತೆ ನೀವು ಪಾರಸ ಬುದ್ಧಿ ಆಗ್ತಾ ಇದ್ದೀರಿ. ಈ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಇದೆ. ಅದನ್ನು ನೀವು ಅನೇಕರಿಗೆ ತಿಳಿಸಬೇಕು. ड्रामानुसार पार्ट चलता रहता है. जो टाइम पास होता है सो एक्यूरेट फिर भी पुरुषार्थ तो कराएंगे ना. ಡ್ರಾಮಾನುಸಾರವಾಗಿ ಪಾತ್ರ ನಡೀತಾ ಇದೆ. ಸಮಯಕ್ಕೆ ಸರಿಯಾಗಿ ಎಲ್ಲರ ಪಾತ್ರ एक्यूरेट ಆಗಿ ರಿಪೀಟ್ ಆಗ್ತದೆ. जिन बच्चों को नशा है स्वयं भगवान हमको हेवन का मालिक बनाने के लिए पुरुषार्थ कराते हैं. उनकी शक्ल बड़ी फर्स्ट क्लास खुशनुमा रहती है. ಯಾವ ಮಕ್ಕಳಲ್ಲಿ ನಶೆ ಇರ್ತದೆ, ಪರಮಾತ್ಮ ನಮಗೆ ಓದಿಸಿ ಸ್ವರ್ಗದ ಮಾಲೀಕರನ್ನಾಗಿ ಮಾಡ್ತಿದ್ದಾನೆ ಎಂಬ ನಶೆ ಇರ್ತದೆ, ಅವರ ಮುಖ ಖುಷನುಮಃ ಆಗಿರ್ತದೆ. ಅವರು ಸದಾ ಫಸ್ಟ್ ಕ್ಲಾಸ್ हर्षित मुखी ಆಗಿರ್ತಾರೆ. बाप आते हैं बच्चों को पुरुषार्थ कराने प्रारब्ध के लिए. यह भी तुम जानते हो, दुनिया में थोड़े ही कोई जानते हैं. ಮಕ್ಕಳಿಂದ ಪುರುಷಾರ್ಥ ಮಾಡಿಸ್ಲಿಕ್ಕಾಗಿ ಬಾಬಾ ಬಂದಿದ್ದಾರೆ. ಪುರುಷಾರ್ಥನೂ ಮಾಡಿಸ್ತಾರೆ, ಪ್ರಾರಬ್ಧನೂ ಕೊಡ್ತಾರೆ. ಈ ವಿಚಾರ ನಿಮಗೆ ಮಾತ್ರ ಗೊತ್ತಿದೆ. हेवन का मालिक बनाने भगवान पुरुषार्थ कराते हैं तो ಖುಷಿ ಹೋನಿ ಚಾಹಿಯೆ. ನಿಮ್ಮನ್ನು ಸ್ವರ್ಗದ ಮಾಲೀಕರನ್ನಾಗಿ ಮಾಡಲು ಪರಮಾತ್ಮನೇ ಪುರುಷಾರ್ಥ ಮಾಡಿಸ್ತಾನಂದರೆ ಎಷ್ಟು ಖುಷಿಯಾಗಬೇಕು. ಅವನೇ ಸ್ವತಃ ಓದಿಸಿ ನಿಮ್ಮನ್ನು ಸ್ವರ್ಗದ ಲಾಯಕ ಮಾಡಿಬಿಡ್ತಾನೆ. ಶಕಲ್ ಬಡಿ ಫಸ್ಟ್ ಕ್ಲಾಸ್ खुशनुमा होनी चाहिए. बाप की याद से तुम सदैव हर्षित रहे. ನಿಮ್ಮ ಮುಖಚರ್ಯೆ ಸದಾ ಫಸ್ಟ್ ಕ್ಲಾಸ್ ಇರಬೇಕು, ಖುಷನುಮಃ ಆಗಿರಬೇಕು. ತಂದೆ ನೆನಪಿನಿಂದ ನೀವು ಸದಾ ಹರ್ಷಿತ ಆಗಿ ಇರಬೇಕು. बाप को भूलने से मुरझाइश आती है. बाप और वर्षे को याद करने से खुशनुमा हो जाते. हर एक की सर्विस से समझा जाता है. बाप बच्चों की खुशबू तो आती है ना. सपूत बच्चों से खुशबू आती है, कपूत से बदबू आती है. ಯಾರು ತಂದೆ ನೆನಪಿನಲ್ಲಿ ಇರ್ತಾರೆ ಅವರು ಸದಾ ಹರ್ಷಿತ ಆಗಿರ್ತಾರೆ, ಸದಾ ಖುಷಿಯಲ್ಲಿ ಇರ್ತಾರೆ. ಯಾರು ತಂದೆಯನ್ನು ಮರೀತಾರೆ ಅವರ ಮುಖ ಬಾಡಿ ಹೋಗ್ತದೆ. ತಂದೆ ಮತ್ತು ಆಸ್ತಿಯ ನೆನಪು ಮಾಡೋದ್ರಿಂದ ನೀವು ಸದಾ ಖುಷಿಯಲ್ಲಿ ಇರ್ತೀರಿ. ಇದು ಪ್ರತಿಯೊಬ್ಬರ ಸೇವೆಯಿಂದ ಗುರುತಿಸಲಾಗ್ತದೆ. ಯಾವ ಮಕ್ಕಳು ಸುಪುತ್ರ ಆಗಿರ್ತಾರೆ, ಸೇವೆ ಮಾಡ್ತಾರೆ, ಅವರಿಂದ ಒಳ್ಳೆ ಪರಿಮಳ ಬರ್ತದೆ. ಯಾವ ಮಕ್ಕಳು ಕುಪುತ್ರ ಆಗಿರ್ತಾರೆ, ಸೇವೆ ಮಾಡೋದಿಲ್ಲ, ಅವರಿಂದ ದುರ್ಗಂಧ ಬರ್ತದೆ. ಬಗೀಚೆ ಮೇ ಖುಷ್ಬೂದಾರ್ ಫೂಲ ಕೋ ಹಿ ಉಠಾನೆ ಕೆ ಲಿಯೆ ದಿಲ್ ಹೋಗಿ. ತೋಟದಲ್ಲಿ ಒಳ್ಳೊಳ್ಳೆ ಹೂಗಳನ್ನು ಜನ ಆರಿಸ್ಕೋತಾರೆ. ಅಕ್ಕಕ್ಕೋ ಕೋನ್ ಉಠಾಯೆಂಗೆ, ಎಕ್ಕೆ ಹೂವನ್ನು ಯಾರು ಆರಿಸ್ಕೊಳ್ತಾರೆ? ಬಾಪ ಕೋ ಯಥಾರ್ಥ ರೀತಿ ಯಾದ ಕರ್ನೆ ಸೇ ಹಿ ವಿಕರ್ಮ ವಿನಾಶ ಹೋಂಗೆ. ತಂದೆಯನ್ನು ಯಥಾರ್ಥವಾಗಿ ನೆನಪು ಮಾಡಿದರೆ ಮಾತ್ರ ನಮ್ಮ ವಿಕರ್ಮಗಳು ವಿನಾಶ ಆಗ್ತವೆ. ಅಚ್ಚ
मीठे मीठे सिकीलदे बच्चों प्रति मात पिता बाप दादा का याद प्यार और गुड मॉर्निंग। रूहानी बाप की रूहानी बच्चों को नमस्ते। रूहानी बच्चों की रूहानी बाप दादा को याद प्यार गुड मॉर्निंग और नमस्ते नमस्ते नमस्ते। धारणा के लिए मुख्य सार। धारणೆಗಾಗಿ मुख्यांशಗಳು। माया की बॉक्सिंग में हारना नहीं। ध्यान रहे कभी मुख से कुवचन न निकले। कुदृष्टि कुचलन ಕುಕರ್ಮ ನ ಹೋ। ಮಾಯೆ ಜೊತೆಗೆ ಮುಷ್ಟಿಯುದ್ಧದಲ್ಲಿ ನೀವು ಸೋಲಬಾರದು. ಮುಖದಿಂದ ಕುವಚನ ಬರಬಾರದು, ಕುದೃಷ್ಟಿ ಬರಬಾರದು, ನಯನಗಳಿಂದ ಕುದೃಷ್ಟಿ ಬರಬಾರದು, ಚಲನೆ ವಲನೆಯಲ್ಲಿ ಕುಚಲನೆ ಇರಬಾರದು, ಕರ್ಮದಲ್ಲಿ ಕುಕರ್ಮ ಆಗಬಾರದು. ಇದರ ಬಗ್ಗೆ ಗಮನ ಕೊಡಬೇಕು. ಎರಡನೇದು, फर्स्ट क्लास खुशबूदार फूल बनना है। नशा रहे कि स्वयं भगवान हमको पढ़ाते हैं। बाप की याद में रह सदैव हर्षित रहना है, कभी मुरझाना नहीं. ನೀವು ಫಸ್ಟ್ ಕ್ಲಾಸ್ ಪರಿಮಳ ಭರಿತವಾದ ಹೂವಾಗಬೇಕು. ಸದಾ ನಶೆ ಇರಲಿ, ಸ್ವಯಂ ಪರಮಾತ್ಮ ನಮಗೆ ಓದಿಸ್ತಾ ಇದ್ದಾನೆ ಅಂತ. ತಂದೆಯ ನೆನಪಿನಲ್ಲಿ ಇದ್ದು ಸದಾ ಹರ್ಷಿತ ಆಗಿ ಇರಬೇಕು. ಯಾವತ್ತೂ ಬಾಡಿ ಹೋಗಬಾರದು. वरदान, चैलेंज और प्रैक्टिकल की समानता द्वारा स्वयं को पापों से सेफ रखने वाले विश्व सेवाधारी भव. ಚಾಲೆಂಜ್ ಮತ್ತು ಪ್ರಾಕ್ಟಿಕಲ್, ಪ್ರತಿಜ್ಞೆ ಮತ್ತು ಪ್ರತ್ಯಕ್ಷತೆ. ಪ್ರತಿಜ್ಞೆ ಮತ್ತು ಆಚರಣೆಯಲ್ಲಿ ಸಮಾನತೆ ಮಾಡುವುದರ ಮೂಲಕ ನಿಮಗೆ ನೀವು ಪಾಪಗಳಿಂದ ರಕ್ಷಣೆ ಮಾಡಿಕೊಳ್ಳಿರಿ. ವಿಶ್ವ ಸೇವಾಧಾರಿ ಆಗಿರಿ. ವಚನ ಮತ್ತು ಆಚರಣೆಯ ಸಮಾನತೆಯಿಂದ ಸ್ವಯಂವನ್ನು ಪಾಪದಿಂದ ರಕ್ಷಿಸಿಕೊಳ್ಳುವಂತಹ ವಿಶ್ವ ಸೇವಾಧಾರಿ ಭವ. आप बच्चे जो चैलेंज करते हो, उस चैलेंज और प्रैक्टिकल जीवन में समानता, नहीं तो पुण्य आत्मा के बजाय बोझ वाली आत्मा बन जाएंगे. ತಾವು ಮಕ್ಕಳು ಪ್ರತಿಜ್ಞೆ ಮಾಡ್ತೀರಿ. ಆ ಪ್ರತಿಜ್ಞೆಯಂತೆ ನಿಮ್ಮ ಪ್ರಾಕ್ಟಿಕಲ್ ಜೀವನ ಇರಬೇಕು. ಇಲ್ಲದಿದ್ದರೆ ಪುಣ್ಯ ಆತ್ಮ ಆಗುವುದರ ಬದಲಾಗಿ ಭಾರ ಹೊರುವಂತಹ ಆತ್ಮ ಆಗಿಬಿಡ್ತೀರಿ. इस पाप और पुण्य की गति को जानकर स्वयं को सेफ रखो, क्योंकि संकल्प में भी किसी भी विकार की कमजोरी, व्यर्थ बोल, व्यर्थ भावना, घृणा व ईर्ष्या की भावना पाप के खाते को बढ़ाती. ಬಾಬಾ ಹೇಳ್ತಾರೆ, ಈ ಪಾಪ ಪುಣ್ಯದ ಅರ್ಥವನ್ನು ಯಥಾರ್ಥವಾಗಿ ತಿಳ್ಕೊಂಡು ಪಾಪದಿಂದ ರಕ್ಷಣೆ ಮಾಡಿಕೊಳ್ಳಿರಿ. ಸಂಕಲ್ಪದಲ್ಲಿಯೂ ಯಾವುದೇ ಒಂದು ವಿಕಾರ, ದುರ್ಬಲತೆ, ವ್ಯರ್ಥ ಮಾತು, ವ್ಯರ್ಥ ಭಾವನೆ, ಜಿಗುಪ್ಸೆ ಅಥವಾ ಈರ್ಷ್ಯೆಯ ಭಾವನೆ ಬಂದರೆ ಅದು ಪಾಪದ ಖಾತೆಗೆ ಸೇರಿಕೊಳ್ತದೆ. इसलिए पुण्य आत्मा भव के वरदान द्वारा स्वयं को सेफ रख विश्व सेवाधारी
ಬನು. ಆದ್ದರಿಂದ ಪುಣ್ಯ ಆತ್ಮಭವದ ವರದಾನದ ಮೂಲಕ ನಿಮ್ಮ ರಕ್ಷಣೆ ಮಾಡಿಕೊಂಡು विश्व सेवाधारी आगिरी। संगठित रूप में एक मत एक रस स्थिति का अनुभव कराओ। ಸಂಘಟಿತ ರೂಪದಲ್ಲಿ ಏಕಮತ ಏಕರಸ ಸ್ಥಿತಿಯ ಅನುಭವ ಮಾಡಿಸಿರಿ। श्लोगन। पवित्रता की क्षमा चारों ओर जलाओ तो बाप को सहज देख सकेंगे। ಪವಿತ್ರತೆಯ ಜ್ಯೋತಿ ನಾಲ್ಕು ಕಡೆಗೂ ಬೆಳಗಿಸಿರಿ, ಆಗ ಆ ಬೆಳಕಿನಲ್ಲಿ ಜನ ತಂದೆಯನ್ನು ನೋಡಬಹುದು। ಅವ್ಯಕ್ತ इशारे। एकांत प्रिय बनो, एकता और एकाग्रता को अपनाओ। ಏಕಾಂತ ಪ್ರಿಯ ಆಗಿ ಏಕತೆ ಮತ್ತು ಏಕಾಗ್ರತೆಯನ್ನು ಅಳವಡಿಸಿಕೊಳ್ಳಿರಿ। प्रत्यक्षता का झंडा लहराने के पहले सिर्फ 2 शब्द हर कर्म में लाना। एक सर्व संबंध, संपर्क में आपस में एकता। अनेक संस्कार होते, अनेकता में एकता और दृढ़ता यही सफलता का साधन है। ಪ್ರತ್ಯಕ್ಷತೆ ಧ್ವಜ ಹಾರಿಸುವುದರ ಮೊದಲು 2 ಶಬ್ದಗಳನ್ನು ನೆನಪಿಟ್ಕೊಳ್ಳಿ। 2 ಶಬ್ದಗಳನ್ನು ಕರ್ಮದಲ್ಲಿ ಪ್ರಯೋಗ ಮಾಡಿ। ಒಂದು, ಸರ್ವಸಂಬಂಧಗಳು ತಂದೆಯ ಜೊತೆಗೆ, ಮತ್ತು ಸಂಪರ್ಕದಲ್ಲಿ ನಾವೆಲ್ಲರೂ ಒಂದೇ, ಪರಸ್ಪರರಲ್ಲಿ ಏಕತೆ, ಮತ್ತು ಒಬ್ಬನ ಜೊತೆಗೆ ಸರ್ವ ಸಂಬಂಧಗಳು। ಇದರ ಅಭ್ಯಾಸ ಮಾಡಿರಿ। अनेक संस्कार होते, अनेकता में एकता और दृढ़ता यही सफलता का साधन है। ಸಂಸ್ಕಾರದಲ್ಲಿ ಭಿನ್ನತೆ ಇದ್ದರೂ ಅನೇಕ ಸಂಸ್ಕಾರ ಉಳ್ಳವರು ನಾವೆಲ್ಲ ಆತ್ಮಗಳು। ಅನೇಕತೆಯಲ್ಲೂ ಕೂಡ ಏಕತೆ ದೃಢತೆಯನ್ನು ಇಟ್ಟುಕೊಂಡರೆ ಸಫಲತೆ ಸಿಗುವುದು। ಪರಸ್ಪರರಲ್ಲಿ ಇರುವ ಏಕತೆ ಮತ್ತು ದೃಢತೆಯೇ ಸಫಲತೆಗೆ ಆಧಾರ ಆಗಿದೆ। ಒಮ್ಮೊಮ್ಮೆ ಏಕತಾ ಹಿಲ್ ಜಾತಿ है, यह करे तो मैं करूं नहीं। ಒಮ್ಮೊಮ್ಮೆ ಪರಿವಾರದಲ್ಲಿ ಇರುವ ಏಕತೆ ಅಲ್ಲಾಡ್ತದೆ। ಅವ್ರು ಮಾಡಿದರೆ ನಾನು ಮಾಡ್ತೀನಿ, ಇವ್ರು ಮಾಡಿದರೆ ನಾನು ಮಾಡ್ತೀನಿ ಎಂಬ ಭಾವನೆ ಬರ್ತದೆ। आपका स्लोगन है स्वपरिवर्तन से विश्व परिवर्तन, विश्व परिवर्तन से ಸ್ವಪರಿವರ್ತನ ನಹಿ। ನಿಮ್ಮ ಮಹಾವಾಕ್ಯ ಆಗಿದೆ ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆ, ವಿಶ್ವ ಪರಿವರ್ತನೆಯಿಂದ ಸ್ವಪರಿವರ್ತನೆ ಅಲ್ಲ, ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆ ಅನ್ನುವುದೇ ನಿಮ್ಮ ಮಹಾವಾಕ್ಯ ಆಗಿದೆ, ಸ್ಲೋಗನ್ ಆಗಿದೆ ಅಂತ ಬಾಬವರು ತಿಳಿಸ್ತಾ ಇದ್ದಾರೆ। ಮೊದಲು ನಾವು ಪರಿವರ್ತನೆ ಆಗಬೇಕು, ಆಗ ವಿಶ್ವನೇ ಪರಿವರ್ತನೆ ಆಗ್ತದೆ। ಅಚ್ಚ, ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ।
ಮೆಲ್ಲನೆ. ಸಾಗರದಿ ನದಿಯು ಸೇರುವಂತೆ ಮೆಲ್ಲನೆ ಮೆಲ್ಲನೆ ನಾವು ಮೆಲ್ಲನೆ ನಿನ್ನ ಬಳಿ ಬಂದೆವು ಬಾಬಾ ಮೆಲ್ಲನೆ ಮೆಲ್ಲನೆ. ನಿನ್ನ ಸ್ನೇಹದಲ್ಲಿ ಒಂದಾದೆವು ನಾವು ಮೆಲ್ಲನೆ ಮೆಲ್ಲನೆ ನಾವು ಮೆಲ್ಲನೆ ನಿನ್ನ ಬಳಿ ಬಂದೆವು ಬಾಬಾ ಮೆಲ್ಲನೆ ಮೆಲ್ಲನೆ. ಹೃದಯದಲ್ಲಿ ನಮ್ಮ ನಿರಿಸಿನಿ ಖುಷಿಯನ್ನು ನೀಡಿದೆ. ಹೃದಯದಲ್ಲಿ ನಮ್ಮ ನಿರಿಸಿನಿ ಖುಷಿಯನ್ನು ನೀಡಿದೆ. ಜನ್ಮ ಜನ್ಮದ ಆಸೆಗಳನ್ನು ನೀ ಪೂರ್ಣಗೊಳಿಸಿದೆ. ನಿನ್ನ ನೆನಪಲಿ ಕರಗಿ ಹೋದೆವು ನಾವು ಮೆಲ್ಲನೆ ಮೆಲ್ಲನೆ ನಾವು ಮೆಲ್ಲನೆ ನಿನ್ನ ಬಳಿ ಬಂದೆವು ಬಾಬಾ ಮೆಲ್ಲನೆ ಮೆಲ್ಲನೆ. ದೃಶ್ಯ ಕಂಡೆವು ತಲುಪಿದೆವು ಮಧುರ ವತನದಲ್ಲಿ ನಾವು ಮೆಲ್ಲನೆ ಮೆಲ್ಲನೆ ನಾವು ಮೆಲ್ಲನೆ ನಿನ್ನ ಬಳಿ ಬಂದೆವು ಬಾಬಾ ಮೆಲ್ಲನೆ ಮೆಲ್ಲನೆ ನಿನ್ನ ಬಳಿ ಬಂದೆವು ಬಾಬಾ ಮೆಲ್ಲನೆ ಮೆಲ್ಲನೆ. ಸಾಗರ